ಎಲ್ರಿಗೂ ನಮಸ್ಕಾರ. ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಡಬಲ್ ಹೆಡರ್ ಮ್ಯಾಚು. ಫಸ್ಟ್ ಮ್ಯಾಚ್ ನಡೀತಿರೋದು KKR ವರ್ಸಸ್ LSG. ಅದು KKR ಹೋಮ್ ಗ್ರೌಂಡು ಈಡನ್ ಗಾರ್ಡನ್ಸ್ನಲ್ಲಿ. ಎರಡು ಟೀಮ್ನ ಪ್ರಿವ್ಯೂ ನೋಡೋಣ. ಈಗ ಫಸ್ಟಿಗೆ LSG ನೋಡೋಣ. LSG ಲಕ್ನೋ ಸೂಪರ್ ಜೈಂಟ್ಸ್ ಆಡಿರೋ 5 ಮ್ಯಾಚಸ್ಸಲ್ಲಿ 6 ಪಾಯಿಂಟ್ಸ್ನಿಂದ ಪಾಯಿಂಟ್ಸ್ ಟೇಬಲಲ್ಲಿ ಒಳ್ಳೆ ಪ್ಲೇಸಲ್ಲಿದೆ. ಶುಕ್ರವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತರು. ಆಯುಷ್ ಬುದೋನಿ ಮತ್ತು ಅರ್ಷದ್ ಖಾನ್ ಅವರು 7th ವಿಕೆಟ್ ಪಾರ್ಟ್ನರ್ಶಿಪ್ಪಲ್ಲಿ ಹೊಡೆದಿರೋ ಸ್ಕೋರಿಂದ 167ನ ತಲುಪಿದ್ರು. ಸೊ ರನ್ ರೇಟ್ಗೆ ಯಾವುದೇ ತೊಂದರೆ ಆಗಲಿಲ್ಲ. ಬಟ್ ಅವ್ರಿಗೆ ಈಗ ಇರೋ ತೊಂದರೆ ಏನು ಅಂದರೆ ಅದು ನಮ್ಮ ದೇವದತ್ ಪಡಿಕ್ಕಲ್ ಅವರ ಫಾರ್ಮ್ದೇ LSGಗೆ ಚಿಂತೆ ಆಗಿರೋದು. LSG ಪರ ಆಡಿರೋ 5 ಮ್ಯಾಚಸ್ಸಲ್ಲಿ ಕೇವಲ 25 ರನ್ ಹೊಡೆದಿರೋ ದೇವದತ್ ಪಡಿಕ್ಕಲ್ ಆವ್ರೇಜ್ 5 ರನ್ ಅಷ್ಟೇ. ಪಡಿಕ್ಕಲ್ ಅವ್ರನ್ನ ಇವತ್ತು ಡ್ರಾಪ್ ಮಾಡೋ ಎಲ್ಲ ಚಾನ್ಸಸ್ ಇದೆ. ಇನ್ನು ದೀಪಕ್ ಕೂಡ ಫಾರ್ಮಲ್ಲಿ ಇಲ್ಲದೆ ಇರೋ ಕಾರಣ ಅವ್ರು ಆಲ್ರೆಡಿ ಬೆಂಚಲ್ಲಿ ಕೂತಿದ್ದಾರೆ. ಸೊ ಇವಾಗ ಪಡಿಕ್ಕಲ್ ಅವ್ರನ್ನ ಡ್ರಾಪ್ ಮಾಡಿದರೆ ಅರ್ಶಿನ್ ಕುಲಕರ್ಣಿ, ಯದುವೀರ್ ಸಿಂಗ್ ಅವ್ರ ಪ್ರೇರಕ್ ಮಂಕಡು ಇವ್ರು 3ರಲ್ಲಿ ಒಬ್ಬರಿಗೆ ಚಾನ್ಸ್ ಸಿಗುತ್ತೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಯಾಂಕ್ ಯಾದವ್ ಮತ್ತು ಮೊಹಸಿನ್ ಖಾನ್ ಶೋಲ್ಡರ್ ಇಂಜುರಿ ಮತ್ತು ಮಯಾಂಕ್ ಯಾದವ್ಗೆ ಹಿಪ್ ಇಂಜುರಿ ಅಂದರೆ ಸೊಂಟದ ಇಂಜುರಿಯಿಂದ ಅನ್ಅವೈಲೇಬಲ್ ಆಗಿದ್ದಾರೆ. ಸೊ ಬೌಲಿಂಗ್ ವೀಕ್ ಆಗಿ ಕಾಣಿಸ್ತಿರೋದ್ರಿಂದ LSG ನವೀನ್ ಉಲ್ಲಕ್ನ ಕುಣಿಸಿ ಶಮರ್ ಜೋಸೆಫ್ನ ತರೋ ಸಾಧ್ಯತೆ ಇದೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಡಿಕಾಕ್ ಬದಲು ಸ್ಪಿನ್ನರ್ ಸಿದ್ಧಾರ್ಥ್ ಚೆನ್ನಾಗೇ ಮಾಡ್ತಿದ್ದಾರೆ LSG ಪರ. KKR ಕೋಲ್ಕತಾ ನೈಟ್ ರೈಡರ್ಸು ಹ್ಯಾಟ್ರಿಕ್ ಗೆಲುವನ್ನು ಕಂಡಿದ್ರು. ಬಟ್ ಲಾಸ್ಟ್ ಮ್ಯಾಚಲ್ಲಿ CSK ವಿರುದ್ಧ ಸೋತ್ಕೊಂಡು ಬರ್ತಾ ಇದ್ದಾರೆ. ಬಟ್ ಪಾಯಿಂಟ್ಸ್ ಟೇಬಲಲ್ಲಿ ಆರಾಮಾಗಿ ಸೆಕೆಂಡ್ ಪ್ಲೇಸಲ್ಲಿ ಕೂತಿದ್ದಾರೆ KKR ಅವೇಲಿ ಆಡಿರೋ 3 ಮ್ಯಾಚಸ್ಸಲ್ಲಿ 2ರಲ್ಲಿ ಗೆದ್ದು ಇನ್ನು ಹೋಮಲ್ಲಿ ಒಂದಕ್ಕೊಂದು ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಇವರು ಒಳ್ಳೆ ಫಾರ್ಮಲ್ಲಿದ್ದಾರೆ KKR ಟೀಮು. ಎಲೆಕ್ಷನ್ ಕಾರಣದಿಂದ KKR ಇನ್ನೂ 5 ಮ್ಯಾಚಸ್ ಕಂಟಿನ್ಯೂಸ್ ಆಗಿ ಹೋಮಲ್ಲಿ ಆಡ್ತಾರೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಏನಾದರೂ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ KKR ಪ್ಲೇ ಆಫ್ಗೆ ತಲುಪೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ನಿತೀಶ್ ರಾಣಾ ಮತ್ತು ಪೇಸರ್ ಹರ್ಷಿತ್ ರಾಣಾ ಪ್ರಾಕ್ಟೀಸ್ ಸೆಷನ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಿದೆ. ನಿತೀಶ್ ರಾಣಾ ಬಂದರೆ ರಮಣ್ದೀಪ್ ಸಿಂಗ್ನ ರೀಪ್ಲೇಸ್ ಮಾಡೋ ಎಲ್ಲ ಸಾಧ್ಯತೆ ಇದೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾಶ್ ಶರ್ಮಾ ಅವ್ರನ್ನ ಹಾಕೊಬೋದು. ಬಟ್ KKR ಅಂಕುಲ್ ರಾಯ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಿದ್ದಾರೆ. ಏಕೆಂದರೆ ನಂಬರ್ 9ವರೆಗೂ ಬ್ಯಾಟಿಂಗ್ ಸ್ಟ್ರೆಂತ್ ಇರಬೇಕು ಅಂತ. ಇನ್ನು ಸ್ಟ್ಯಾಟ್ಸ್ ವಿಚಾರ ನೋಡೋದಾದರೆ ನಿಕೋಲಸ್ ಪೂರನ್ ವರ್ಸಸ್ ಮಿಚೆಲ್ ಸ್ಟಾರ್ಕ್. ನಿಕೋಲಸ್ ಪೂರನ್ ಮಿಚೆಲ್ ಸ್ಟಾರ್ಕ್ನ 4 ಸಲ ಫೇಸ್ ಮಾಡಿದ್ದಾರೆ. ಅದರಲ್ಲಿ 2 ಸಲ ಔಟ್ ಆಗಿದ್ದಾರೆ. ಆದ್ರೂ 69 ಬಾಲ್ಗೆ 105 ರನ್ನ ಹೊಡೆದು ಪ್ರಾಬಲ್ಯನ ಸಾಧಿಸಿದ್ದಾರೆ, ಅಂದರೆ ಮೇಲುಗೈ ಸಾಧಿಸಿದ್ದಾರೆ. ಇನ್ನು ವರುಣ್ ಚಕ್ರವರ್ತಿನ ಫೇಸ್ ಮಾಡಿರೋ ನಿಕೋಲಸ್ ಪೂರನ್ 29 ಬಾಲ್ನ ಫೇಸ್ ಮಾಡಿ 51 ರನ್ನ ಹೊಡೆದಿದ್ದಾರೆ. ಸೊ ಇವರು KKR ವಿರುದ್ಧ ಚೆನ್ನಾಗಿ ಆಡೋ ಸಾಧ್ಯತೆ ಇದೆ ಇವತ್ತು. KKRನ ರಸೆಲ್ ಇವರ ಸ್ಟ್ಯಾಟ್ಸ್ ನೋಡೋದಾದರೆ ರಸೆಲ್ ಯಾವ ಟೈಮಲ್ಲಿ ಬ್ಯಾಟಿಂಗ್ಗೆ ಬಂದ್ರೂ ಅವರು ಸ್ಟ್ರೈಕ್ ರೇಟು ವ್ಯತ್ಯಾಸ ಆಗೋಲ್ಲ. 2018ರಿಂದ ಅವರು ಯಾವ ಆರ್ಡ್ರಲ್ಲಿ ಬಂದ್ರೂ ವ್ಯತ್ಯಾಸ ಮಾಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಂದರೆ 14ನೇ ಓವರ್ ನಂತರ ಬಂದರೆ ಅಂದರೆ ಆಫ್ಟರ್ 14 ಓವರ್ಸು 182 ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಿದ್ದಾರೆ. ಇನ್ನು 10 ಓವರ್ಗೆ ಮುಂಚೆನೇ 10 ಓವರ್ಸ್ ಮುಂಚೆನೇ ಬಂದರೆ 177 ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಿದ್ದಾರೆ. ಇನ್ ಬಿಟ್ವೀನ್ 10 ಆ್ಯಂಡ್ 14 ಓವರ್ಸಲ್ಲಿ ಬಂದರೆ 173 ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಿದ್ದಾರೆ ರಸೆಲ್ ಅವರು. ಇನ್ನು ಬಿಷ್ಣೋಯ್ ಅವರ ಸ್ಟ್ಯಾಟ್ಸ್ ನೋಡೋದಾದರೆ ಬಿಷ್ಣೋಯ್ ಅವರು KKRನ ಫೇಸ್ ಮಾಡೋಕ್ಕೆ ಸಖತ್ ಇಷ್ಟಪಡ್ತಾರೆ ಅಂತ ಸ್ಟ್ಯಾಟ್ಸ್ ಹೇಳುತ್ತೆ. ಎಂತಕ್ಕಂದರೆ ಅವರು 9 ವಿಕೆಟ್ನ ತೊಗೊಂಡಿದ್ದಾರೆ KKR ವಿರುದ್ಧ. ಅವರು ಸಾಧನೆ ಆಗಿದೆ ಇದು. ಎಂತಕ್ಕಂದರೆ ಒಂದೇ ಟೀಮ್ ವಿರುದ್ಧ ಜಾಸ್ತಿ ವಿಕೆಟ್ಸ್ನ ತೊಗೊಂಡಿದ್ದಾರೆ ಅವರು KKR ವಿರುದ್ಧ. ಇನ್ನು ಅವರ ಆವರೇಜ್ ಕೂಡ 19.2 ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಎಕಾನಮಿ ಕೂಡ 6.4 ಒಳ್ಳೆ ಎಕಾನಮಿ ಮೇಂಟೈನ್ ಮಾಡಿದ್ದಾರೆ KKR ವಿರುದ್ಧ. ಇನ್ನು ಈ ಮ್ಯಾಚಿನ ಪ್ರಿಡಿಕ್ಷನ್ಸು ಇವತ್ತು ಸ್ಕೋರಿಂಗ್ ಗೇಮ್ ಆಗೋ ಎಲ್ಲ ಸಾಧ್ಯತೆ ಇದೆ. ಎಂತಕ್ಕೆಂದರೆ ಈಡನ್ ಗಾರ್ಡನ್ಸ್ ಪಿಚ್ಚು 2 ಕಡೆನೂ ಬಿಗ್ ಹಿಟರ್ಸ್ ಇದ್ದಾರೆ. ಬಟ್ KKR ಕಡೆ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅಂತ ಹೇಳ್ಬೋದು. ಚಚ್ಚಾಡ್ತಾರೆ ಎಲ್ಲರೂ. ಬಟ್ ಆದ್ರೂ LSG ಗೆಲ್ತಾರೆ ಅಂತ ಇವತ್ತು ಯಾಕೋ ಸ್ಟ್ರಾಂಗ್ ಫೀಲಿಂಗು ನನಗೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕೆಳಗಡೆ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.